मुझ्यात काय सांगतात पाप ಸುಂದರ ಬಹಳ ಸುಸ್ತಾಗಿರುವುದೇನಲ್ಲ? ಸುಸ್ತವಾಗಿಲ್ಲವಲ್ಲ ಸುಂದರಿ? ದಾಹಗೊಂಡಿದೀಯಾ? ನೀರು ಕುಡಿಯೋನು ಸುಂದರಿ? ಹೌದೇ, ಅದಕ್ಕೋಸ್ಕರ ರಣರಂಗಕ್ಕೆ ಹೋಗಬೇಡವೆಂದು ಹೇಳುತ್ತಿರುವೆನು. ರಣರಂಗವು ನನಗೆ ಬೇಕಾಗಿರುವುದು ಸುಂದರಿ. ಕಾಂತ ಕಾಂತೆ, ಸತ್ಯದ ಮಾತನ್ನು ಧಿಕ್ಕಾರ ಮಾಡಿದರೆ ಶ್ರೀರಾಮಲಿಂಗೇಶನು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾರದು. ಧಿಕ್ಕಾರ ಮಾಡುವುದಲ್ಲ, ತಿರುಗಿ ಬರುವುದಲ್ಲ ಸುಂದರಿ. ಸತ್ಯದ ಮಾತನ್ನು ಕೇಳಬೇಕು ಧೀರ, ನೀನೇ ರಣರಂಗದ ಶೂರ. ಕಾಂತೆ, ಕಾಂತ, ನಾನು ಎಷ್ಟು ಬಗೆಯಿಂದ ಕೇಳಿದ್ರು ಕಾಲಕ್ಕೂ ಬಿಡಲಿಲ್ಲ ನಿನ್ನ ಮನದ ಭ್ರಾಂತ. ಆಗಾದ ಹೆಣ್ಣೆಮ್ಮೆ ಬೇಳವನ್ನು ಕಿವಿಗೊಟ್ಟು ಕೇಳು ಜಾಗ್ರತೆ. ಚೆನ್ನಾಗಿ ಹೇಳುತ್ತೆ. ಯಾವ ತ್ರಿಮೂರ್ತಿಗಳಾದ ದೇವಾನ್ ದೇವತೆಗಳು ಸಲ್ಲನ್ನು ಅಡಗಿಸಿ ಸರ್ವ ದೇವತೆಗಳಿಗೆ ಕಾರ್ಯಗಳನ್ನು ನಾವೇ ಸ್ವೀಕರಿಸಿ ಈ ಭುವನ ಬ್ರಹ್ಮಾಂಡಕ್ಕೆ ನಮ್ಮನ್ನ ಶಕ್ತಿಸುವುದನ್ನು ಒಡೆಯನಾಗಿ ಮಾಡಬೇಕೆಂದು ಮನೋಮನ ನಿರ್ಧರಿಸಿ ಬಲಕರು ದೋಳಿಯರ ಕಂಕಣಂ ಧರಿಸಿ ಸಮರ ಸನ್ನುದ್ಧರ ಒಡ್ಡುವ ಎಣ್ಣಂ ತಡೆಯುವ ಸರ್ವತ ನಿನ್ನಿಂದ ಆಗೋದಿಲ್ಲ ಹರಿ. ಕೃಷ್ಣ ಮಗಪ್ಪ. ಕಾಂತ, ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ನೀನು ಕೇಳಲಿಲ್ಲ. ಕೇಳವಲ್ಲ ಸುಂದರಿ. ಆದ ಕಾರಣ ನೀನು ಹೋಗುವ ಕರೆ ಜಯವಾಗಲೆಂದು ಜಯದಾತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸು ಕಾಂತ ಮಹಾಗುಣವಂತ. ನಿನ್ನ ಇಷ್ಟವಂತಾಗಲಿ ಸುಂದರಿ. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗು ದೂರಕ್ಕೆ ಧೀರನೆ, ಹೋಗು ಸಮರಕ್ಕೆ ಬೇಗನೆ. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗು ದೂರಕ್ಕೆ ಧೀರನೆ, ಹೋಗು ಸಮರಕ್ಕೆ ಕಾಂತ. ತಗಪ್ಪ, ನೀನು ಹೋಗುವ ಕರೆ ಜಯವಾಗಲೆಂದು ಜಯದಾರ್ತಿಯನ್ನು ಬೆಳಗಿರುವೆನು.
ನೀನು ಹೋಗಿ ಜಾಗೃತಿಯಿಂದ ಜಯಶಾಲಿಯಾಗಿ ಬಾ ಕಾಂತ. ನೀನೇ ಮಹಾಬಲವಂತ. ಈಗ ನೋಡಪ್ಪ